ಅಲ್ಲಿ ಸುತ್ಕೊಂಡು ನಾನು ಅವರನ್ನು ಭೇಟಿಯಾಗಿದ್ದೀನಿ ನೆಕ್ಸ್ಟ್ ಸತಿ ಹೋಗಿದ್ದೀನಿ ಗೊತ್ತಾಯ್ತು ಇದೇ ವಿಚಾರಕ್ಕೆ. ಅವಾಗಲೂ ಸೆಷನಲ್ಲಿ ಎಲ್ಲ ಇದು ಮಾತಾಡಿದ್ರು ಬಿ ಸಿ ಅಪ್ರೂವಲ್ ಇದೇ ಪ್ರಾಬ್ಲಮ್ಮು. ಪ್ರೈವೇಟ್ನವರು ಎಲ್ಲರೂ ಇದೇ ಮಾಡಿ 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 ಇದರ ಅಭ್ಯಾಸ ಮಾಡ್ತಿದ್ದಾರೆ. ಸೊ ನಾವು ಎಲ್ಲಿಗೆ ಹೋಗಬೇಕು? ನಾನೇನು ಮಾಡಲಿಲ್ಲ ಸರ್ ಇದರಲ್ಲಿ. ನನ್ನ ಮಕ್ಕಳಿಗೆ ಎಜುಕೇಷನ್ ಕೊಡಿಸೋದ್ರಲ್ಲಿ ನಾನು ಮಾಡಿದ್ದೀನಿ, ಅದು ಹೌದು ತಪ್ಪಾಗಿದೆ. ಏನಂತಂದರೆ ಇವರಿಗೆ ಒಂದು ಅಡಿಷನ್ ಎಷ್ಟು ಮಕ್ಕಳು ಒಂದು ಅಡ್ಮಿಷನ್ ಕೇಳ್ತಾ ಇದ್ದಾರೆ. ಆವಾಗಿದ್ದವರು ಶಾಸಕರು ಇಲ್ಲ ತಗೊಳ್ಳಿ ಅಂತ ಎಲ್ಲರಿಗೂ ಬೆಂಬಲ ಇತ್ತು. ಈಗ ನಾನು ಒಬ್ಬಳೇ ಆಗ್ಬಿಟ್ಟಿದ್ದೀನಿ, ನಾನು ಒಬ್ಬಳೇ ಇದ್ದೀನಿ. ಯೂನಿವರ್ಸಿಟಿಯವರು ಅಡ್ಮಿಷನ್ ಅಪ್ರೂವಲ್ ಕೊಟ್ಟಿದ್ದಾರೆ, ಅಡ್ಮಿಷನ್ ಅಪ್ರೂವಲ್ ಕೊಟ್ಟಿದ್ದಾರೆ. ಇದು ಕೊಟ್ಟ ಮೇಲೆ ಮತ್ತೆ ಇಷ್ಟುವರೆಗೂ ಮುಂದುವರಿಸಬಾರ್ದಿತ್ತಲ್ಲ. ಫಸ್ಟ್ ಇಯರ್ ಅಲ್ಲ, ಸೆಕೆಂಡ್ ಇಯರ್. ಓಕೆ, ಸೆಕೆಂಡ್ ಇಯರ್ ಅಲ್ಲಿ ನಾವು ನನ್ನ ಮನೆಯಲ್ಲಿ ಅಡ್ಮಿಷನ್ ಟೈಮಲ್ಲಿ ಅಪ್ರೂವಲ್ ಆಗಿಲ್ಲ, ನೀವು ಆಗ್ಬಿಡಿ ಅಂತ ಹೇಳಲ್ಲ. ದುಡ್ಡು ಕಟ್ಟಿಸ್ಕೊತಾರೆ, ಅಡ್ಮಿಷನ್ ದುಡ್ಡು ಕಟ್ಬಿಡಿ, ಎಕ್ಸಾಮ್ ಫೀಸ್ ಕಟ್ಬಿಡಿ ಅಂತಾರೆ. ಆ ಟಿಕೆಟ್ ಕೊಡುವಾಗ ಮಾತ್ರ ಕೊಡಲ್ಲ ಅಂತಾರೆ. ಈಗ ಅದು ವಿ ಸಿ ಅವರು ಎಕ್ಸಾಮ್ನ ಕಟ್ಟಿಸ್ಕೊಳ್ಬೋದು, ರಿಸಲ್ಟ್ ಪ್ರಾಬ್ಲಮ್, ಅದು ಸೇಮ್ ಪ್ರಾಬ್ಲಮ್. ಅವ್ರು ಯಾವಾಗಲೂ ನನ್ನ ಮೇಲೇನೆ ಹೇಳ್ತಾರೆ. ನಾನು ಒಬ್ಬಳೇ ತಗೊಂಡು ಇದನ್ನು ಮಾಡಿದ್ದೀನಿ ಅಂತಂದ್ರೆ ನನಗೆ ಕೊಡಲಿ ಪನಿಷ್ಮೆಂಟ್. ಸ್ಕೂಲ್ ಲೈಫ್ ಸಿಕ್ಕಿದೆ, ನೀವು ಇವತ್ತೊಂದಿನ ಎಕ್ಸ್ಕ್ಯೂಸ್ ಮಾಡಿ ನನ್ನ ನಾನು ನೋಡ್ಕೊತೀನಿ, ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀನಿ. ಇದಕ್ಕೊಂದು ಅಂತ್ಯ ಕಾಣಿಸಲ್ಲ. ಅವರು ಹೈಯರ್ ಎಜುಕೇಷನಿಂದ ಏನೋ ದುಡ್ಡು ಕಟ್ಟಬೇಕು ಅಂತಾರೆ, ಆ ರೀತಿ ಕಟ್ಬೋದಾ ಏನು ಅಂತೆಲ್ಲ ಕೇಳ್ಕೊಳ್ಳೋಣ. ನನಗೆ ಇವತ್ತು ABCD ಗೊತ್ತಾಗಿದೆ, ಇವತ್ತಿಂದ ಒಂದು ವರ್ಕೌಟ್ ಮಾಡೋಣ, ನಮ್ಮ ಜವಾಬ್ದಾರಿ. ರಿಸಲ್ಟು ಬೇಗ ಅನೌನ್ಸ್ ಮಾಡ್ಸೋಣ. ಈಗ ಓದ್ತಾ ಇದ್ದೀವಿ, ಮಕ್ಳಿಗೇನು ತೊಂದರೆ ಆಗ್ದಂಗೆ ನೋಡ್ಕೊಳ್ಳಿ. ಈಗ ಆಗೋಗಿದೆ. ಈಗ ನಿಮ್ಮನ್ನ ಬ್ಲೇಮ್ ಮಾಡು ಏನು ಪ್ರಯೋಜನ ಇಲ್ಲ, ಏನು ಇಲ್ಲ, ಎಲ್ಲ ಮುಗಿದೋಗಿದೆ. ಈಗ ಒಂದು ಸೊಲ್ಯೂಷನ್ ಕಂಡುಹಿಡಬೇಕಷ್ಟೇ, ಅದನ್ನ ನೋಡೋಣ ಎಲ್ಲ ಸೇರಿ. ಈಗ ನಿಮ್ಮ ಮೇಲೆ ಕ್ರಮ ಆಗಬೇಕು, ಅದು ಮಾಡಬೇಕು, ನಮ್ಗೆ ಯಾರಿಗೂ ವೈಯಕ್ತಿಕವಾಗಿ ಏನೂ ಇಲ್ಲ. ಒಂದು ಮಕ್ಳಿಗೆ ನ್ಯಾಯ ಸಿಗ್ಬೇಕು. ಇವ್ರು ಪಾಸ್ ಆಗಿ ಹೋದ್ರೆ ದೊಡ್ಡ ಕಾಲನೂ ಕಡಿಮೆ ಆಗ್ತದೆ. ಆಗು ಅದೆಲ್ಲ ತೆಗೆದ್ಬಿಡಿ, ಬ್ಯಾನರಲ್ಲ ನಾನು ನೋಡ್ಕೊತೀನಿ. ನಾನು ಈ ವೀಕಲ್ಲಿ ನಾಳೆ ಹೋಗಿ ಭೇಟಿ ಮಾಡ್ತೀನಿ. ಲಾಗಿನ್ ಆಗಿರೋದು ಏನ್ ಬಂದಿದೆ